ನಮಸ್ಕಾರ ಸ್ನೇಹಿತರೆ, ಆರ್ ಜೆ ಕ್ಯಾಬ್ಸಲ್ಲಿ ಲಿಂಕ್ ಮುಖಾಂತರ ಯಾವ ಥರ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿ ಯಾವ ಥರ ಟ್ರಿಪ್ಪಲ್ಲಿ ಗೆಸ್ಟ್ ಸಿಗ್ನೇಚರ್ ತೊಗೋಬೇಕು ಮತ್ತು ಯಾವ ಥರ ಟ್ರಿಪ್ನ ಕಂಪ್ಲೀಟ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ನೋಡಿ, ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ವಾಟ್ಸಪ್ಪಲ್ಲಿ ಮೇಲ್ಗಡೆಯಿಂದ 2ನೇ ನಂಬರಲ್ಲಿ ನೋಡಿ ಆರ್ ಜೆ ಕ್ಯಾಬ್ಸ್ ಅಂತ ಇದೆ. ವಾಟ್ಸಪ್ಪಲ್ಲಿ ನಿಮಗೆ ಇದೇ ಥರ ನಮ್ಮ ಅಫಿಷಿಯಲ್ ವಾಟ್ಸಪ್ API ಇಂದ ನಿಮಗೆ ಮೆಸೇಜ್ ಬಂದಿರ್ತದೆ. ಈ ರೀತಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಿಮಗೆ ಮೆಸೇಜ್ ಬಂದಿರ್ತದೆ ಆರ್ ಜೆ ಕ್ಯಾಬಿಂದ. ಮೇಲ್ಗಡೆ ಡಿಯರ್ ಮಾಂತೇಶ್ ಅಂತ ಇದೆ ಇಲ್ಲಿ, ಬಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಮಗೆ ಬುಕ್ಕಿಂಗ್ ಅಲೋಕೇಟ್ ಆಗಿದ ತಕ್ಷಣ ಕಸ್ಟಮರ್ ಡೀಟೇಲ್ ಪೂರ್ತಿ ಈ ಥರ ಇರುತ್ತೆ. ಪಿಕಪ್ ಲೊಕೇಶನ್ ಲಿಂಕ್ ಜೊತೆಲಿ ಇರುತ್ತೆ. ಮತ್ತು ಫ್ಲೈಟ್ ನಂಬರ್ ಇದ್ದರೆ ಫ್ಲೈಟ್ ನಂಬರ್ ಇರುತ್ತೆ. ಅದೇ ಥರ ಡ್ರಾಪ್ ಲೊಕೇಶನ್ ಇರುತ್ತೆ. ಮತ್ತು ಪೇಮೆಂಟ್ ಟೈಪ್ ಕ್ರೆಡಿಟ್ ಕ್ಯಾಶ್ ಅಂತ ಇರುತ್ತೆ. ರಿಮಾರ್ಕಲ್ಲಿ ಟ್ರಿಪ್ ಶೀಟ್ ಸಿಗ್ನೇಚರು ಅಥವಾ ಕ್ರೆಡಿಟ್ ಡ್ಯೂಟಿ ಏನಿದೆ ವಾಟ್ ಎವರ್ ಅದು ಬರೆದಿರ್ತಾರೆ ನೋಡಿ. ಲಾಸ್ಟಲ್ಲಿ ಟ್ರಿಪ್ ಶೀಟ್ ಲಿಂಕ್ ಅಂತ ಇದೆ ಇಲ್ಲಿ. ರಿಮಾರ್ಕ್ ಆದ ನಂತರ ಲಾಸ್ಟಲ್ಲಿ ಟ್ರಿಪ್ ಶೀಟ್ ಲಿಂಕ್ ಅಂತ ಇದೆ. ಅದನ್ನು ಕೆಲವು ಟೈಮ್ ಅರ್ಧ ಓಪನ್ ಆಗಿರ್ತದೆ. ರೀಡ್ ಮೋರ್ ಅಂತ ಆಪ್ಷನ್ ಬಂದಿರ್ತದೆ. ರೀಡ್ ಮೋರ್ ಮಾಡಿ. ಇವಾಗ ಇದು ಪೂರ್ತಿ ಓಪನ್ ಇದೆ ಮೆಸೇಜು. ಕೆಲವು ಟೈಮ್ ಅಡ್ರೆಸ್ ತೋರ್ದು ಆದ ನಂತರ ಮೆಸೇಜ್ ರೀಡ್ ಮೋರ್ ಅಂತ ಬರುತ್ತೆ. ರೀಡ್ ಮೋರ್ ಮಾಡ್ಕೊಳ್ಳಿ. ಲಿಂಕ್ ಪೂರ್ತಿಯಾಗಿ ಓಪನ್ ಆಗಿರಬೇಕು. ಲಿಂಕನ್ನು ಈ ರೀತಿ ಕ್ಲಿಕ್ ಮಾಡಿ, ಟ್ರಿಪ್ ಶೀಟ್ ಲಿಂಕ್ನ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಡೈರೆಕ್ಟ್ ವಾಟ್ಸಪ್ಪಲ್ಲಿ ಓಪನ್ ಆಗುತ್ತೆ. ಕೆಲವು ಜನಗಳಿಗೆ ಬ್ರೌಸರಲ್ಲಿ ಓಪನ್ ಆಗುತ್ತೆ ನೋಡಿ. ಲೊಕೇಶನ್ ಫಸ್ಟ್ ಟೈಮ್ ನೀವೇನಾದರೂ ವಿಸಿಟ್ ಮಾಡ್ತಾಯಿದ್ದೀರ ಅಂದರೆ ಲೊಕೇಶನ್ ಕೇಳುತ್ತೆ ನಿಮಗೆ. ವಿಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಫಸ್ಟ್ ಒಂದು ಕೊಡಿ. ಅಂದರೆ ಯಾವಾಗೂ ನೀವು ಇದಕ್ಕೆ ವಿಸಿಟ್ ಮಾಡಿದ್ರೆ ನಿಮಗೆ ಪದೇ ಪದೇ ಲೊಕೇಶನ್ ಕೇಳಲ್ಲ. ಡೈರೆಕ್ಟಾಗಿ ನಿಮಗೆ ಟ್ರಿಪ್ ಸ್ಟಾರ್ಟ್ ಪೇಜಿಗೆ ಹೋಗ್ತೀರಾ ನೋಡಿ. ಅಲೌ ಮಾಡ್ತಾಯಿದ್ದೀನಿ. ಅಲೌ ಮಾಡಿದ ತಕ್ಷಣ ಲೊಕೇಶನ್ ಬಂದಿದೆ ನೋಡಿ. ಸ್ಟಾರ್ಟ್ ಲೊಕೇಶನ್ ಬಂದಿದೆ, ಡೇಟು ಟೈಮ್ ಬಂದಿದೆ. ಮೇಲ್ಗಡೆ ನೋಡಿದ್ರೆ ಬುಕ್ಕಿಂಗ್ ನಂಬರು ಎಲ್ಲನೂ ಇದೆ ಇಲ್ಲಿ. ಮತ್ತು ಇದೇ ರೀತಿಯಲ್ಲಿ ನಿಮಗೆ ಹೆಲ್ಪ್ ಬೇಕಂದರೆ ಕೆಲವು ಟೈಮ್ ಲೊಕೇಶನ್ ಇಶ್ಯೂ ಇದ್ದಾಗ ಮೇಲ್ಗಡೆ ಹೆಲ್ಪ್ ಅಂತ ವಿಡಿಯೋ ಒಂದು ಸಿಂಬಲ್ ಕಾಣ್ತಾಯಿದೆ ನೋಡಿ. ಅಲ್ಲಿ ಕೂಡ ನೀವು ವಿಡಿಯೋನು ಕೂಡ ನೋಡ್ಕೋಬೋದು. ಈ ವಿಡಿಯೋ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಟ್ರಿಪ್ ಯಾವ ಥರ ಸ್ಟಾರ್ಟ್ ಮಾಡೋದು ನೋಡ್ಕೊಳ್ಳಿ. ಇವಾಗ ಕಸ್ಟಮರ್ ನೇಮು, ಮೊಬೈಲ್ ನಂಬರ್ ಎಲ್ಲ ಪ್ರತಿಯೊಂದಿದೆ. ಇಲ್ಲಿ ಕಿಲೋಮೀಟ್ರನ್ನ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ 1000 ಕಿಲೋಮೀಟ್ರ್ ಆಗ್ತಾಯಿದ್ದೀನಿ ಆ್ಯಸ್ ಎಕ್ಸಾಂಪಲ್. ಮತ್ತು ಇಲ್ಲಿ ಫೋಟೋ ಹಾಕಬೇಕು. ಫೋಟೋ ಯಾವ್ದು ಹಾಕಬೇಕು? ಓಡೋಮೀಟ್ರದ್ದು, ನಿಮ್ಮ ಗಾಡಿ ಓಡೋಮೀಟ್ರದ್ದು ಫೋಟೋ ಕ್ಲಿಕ್ ಮಾಡಿ ಹಾಕಬೇಕು. ಆ್ಯಸ್ ಅ ಪ್ರೂಫ್ ನೀವು ಟೈಪ್ ಮಾಡಿರೋ ಕಿಲೋಮೀಟ್ರ್ ರೈಟ್ ಇದೆ ಅಂತ, ಅದಕ್ಕೆ ನೀವು ಫೋಟೋನ ಕ್ಲಿಕ್ ಮಾಡಬೇಕು ನೋಡಿ. ಕ್ಲಿಕ್ ಟು ಕ್ಯಾಪ್ಚರ್ ಓಡೋಮೀಟರ್ ಅಂತ ಇದೆಯಲ್ಲ, ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಕ್ಯಾಮೆರಾ ಓಪನ್ ಆಗುತ್ತೆ. ಕ್ಯಾಮೆರಾ ಓಪನ್ ಆದಾಗ ನೀವು ಫೋಟೋನ ಕ್ಲಿಕ್ ಮಾಡಿ. ಫೋಟೋ ಕ್ಲಿಕ್ ಮಾಡಿದ ನಂತರ ಈ ಥರ ರೈಟ್ ಸಿಂಬಲ್ ಬಂದಿರ್ತದೆ, ಅದನ್ನು ಓಕೆ ಮಾಡಿ. ಓಕೆ ಮಾಡಿದ ನಂತರ ಈ ಥರ ನಿಮಗೆ ಫೋಟೋ ಅಲ್ಲಿ ಅಪ್ಲೋಡ್ ಆಗುತ್ತೆ. ನಿಮಗೆ ಫೋಟೋ ಅಪ್ಲೋಡ್ ಬಂದಿದ ತಕ್ಷಣ ಲೊಕೇಶನ್ ಬಂದಿರಬೇಕು. ಸ್ಟಾರ್ಟ್ ಲೊಕೇಶನ್ ಕಂಪಲ್ಸರಿ ಬಂದಿರಬೇಕು. ಆವಾಗ ಮಾತ್ರ ನಿಮಗೆ ಟ್ರಿಪ್ ಸ್ಟಾರ್ಟ್ ಆಗೋದು. ಲೊಕೇಶನ್ ಇಶ್ಯೂ ಇದ್ದಲ್ಲಿ ಬರೋಲ್ಲ. ಕೆಲವು ಜಾಗ ನೆಟ್ವರ್ಕ್ ಇರೋಲ್ಲ ಅಂದರೆ ಅಂಥ ಜಾಗದಲ್ಲಿ ಲೊಕೇಶನ್ ಬಂದಿಲ್ಲ ಅಂದರೆ ಟ್ರಿಪ್ ಸ್ಟಾರ್ಟ್ ಆಗೋಲ್ಲ. ಮತ್ತೆ ಪೇಜನ್ನ ರಿಫ್ರೆಶ್ ಮಾಡಬೇಕಾಗುತ್ತೆ. ನೀವು ಸ್ಟಾರ್ಟ್ ಟ್ರಿಪ್ ಕೊಡ್ತಾಯಿದ್ದೀನಿ ನೋಡಿ. ನೋಡಿ, ಟ್ರಿಪ್ ಸ್ಟಾರ್ಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ಥರ ಬರುತ್ತೆ. ಟ್ರಿಪ್ ಸ್ಟಾರ್ಟ್ ಆಗಿದೆ. ಇವಾಗ ಏನಾಗುತ್ತೆ, ಟ್ರಿಪ್ ಸ್ಟಾರ್ಟ್ ಮಾಡಿರೋ ನಿಮ್ಮ ಪೇಜ್ ಏನಿದೆ ಮೇಲ್ಗಡೆ ಹೈಡ್ ಆಗಿದೆ ನೋಡಿ. ಟ್ರಿಪ್ ಸ್ಟಾರ್ಟೆಡ್ ಅಂತ ಬಂದಿದೆ. ಇವಾಗ ಸೆಕೆಂಡ್ ಪೇಜ್ ನಿಮಗೆ ಓಪನ್ ಆಗಿರೋದು ಯಾವುದು? ಟ್ರಿಪ್ ಕಂಪ್ಲೀಟೇಷನ್ ಇದು. ಇವಾಗ ಟ್ರಿಪ್ ಕಂಪ್ಲೀಟ್ ಮಾಡಬೇಕು ನೀವು. ಇವಾಗ ಪಿಕಪ್ ಮಾಡ್ಕೊಂಡು ಹೊಂಟಿದ್ರೆ ಗೆಸ್ಟ್ ಬರೋಕ್ಕಿಂತ ಮುಂಚೆನೇ ನೀವು ಪಾಯಿಂಟ್ ರೀಚ್ ಆಗಿದ ತಕ್ಷಣ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಗೆಸ್ಟ್ ಬಂದ ನಂತರ ಗಡ್ಬಡಿ ಆಗುತ್ತೆ. ಓಡೋಮೀಟರ್ ರೀಡಿಂಗು ಡ್ರಾಪ್ ಏರ್ಪೋರ್ಟ್ ರೀಚ್ ಆಗ್ತೀರಾ. ಕೆಲವು ಟೈಮ್ ಏನಾಗುತ್ತೆ, ಲಗೇಜ್ ಇರಿಸ್ಬೇಕಾಗಿರ್ತದೆ ಗೆಸ್ಟ್ದು. ಆವಾಗ ಏನು ಮಾಡ್ತೀರಾ ಅಂದರೆ ಆ್ಯಡ್ ಸಿಗ್ನೇಚರ್ನ ಕ್ಲಿಕ್ ಮಾಡಿ. ಮಿಕ್ಕಿದ್ನೆಲ್ಲ ಆಮೇಲೆ ಫಿಲ್ ಮಾಡಿ. ನೀವು ಆ್ಯಡ್ ಸಿಗ್ನೇಚರ್ನ ಕ್ಲಿಕ್ ಮಾಡಿ. ಆ್ಯಡ್ ಸಿಗ್ನೇಚರ್ ಮಾಡಿಕೊಂಡು ನೋಡಿ, ಇವಾಗ ಈ ಥರ ಗೆಸ್ಟ್ಗೆ ಸಿಗ್ನೇಚರ್ ಮಾಡಲಿಕ್ಕೆ ಕೊಡಿ. ಗೆಸ್ಟ್ ಸಿಗ್ನೇಚರ್ ಮಾಡಲಿಕ್ಕೆ ಕೊಡಲಿಕ್ಕೆ ಸಿಗ್ನೇಚರ್ ಮಾಡಿದಾರೆ ಗೆಸ್ಟು. ಸೇವ್ ಸಿಗ್ನೇಚರ್ ಕಂಪಲ್ಸರಿ ಕೊಡಬೇಕು ಸರ್. ಕ್ಲಿಯರ್ ಪಕ್ಕದಲ್ಲಿ ಸೇವ್ ಸಿಗ್ನೇಚರ್ ಇದೆಯಲ್ಲ, ಇದನ್ನು ಕಂಪಲ್ಸರಿ ಕ್ಲಿಕ್ ಮಾಡಿ. ಸಿಗ್ನೇಚರ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಇವಾಗ ಬೇಕಾದ್ರೆ ನೀವು ಕಸ್ಟಮರ್ದು ಲಗೇಜ್ ಇಳಿಸ್ಬೋದು. ಕಸ್ಟಮರ್ ಹತ್ರ ಟೈಮ್ ಇಲ್ಲಾಂದರೆ ಲಗೇಜ್ ಇಳಿಸ್ಕೊಂಡು ಇದು ಮಾಡಿಕೊಂಡು ಮಿಕ್ಕಿದ ಕೆಲಸಗಳು ಮುಗಿಸ್ಕೊಂಡು ಕಸ್ಟಮರ್ನ ಲಗೇಜೆಲ್ಲ ಇಳಿಸ್ಕೊಟ್ಬಿಟ್ಟು ನೀವು ಇವಾಗ ಬೇಕಾದ್ರೆ ಕಿಲೋಮೀಟ್ರೆಲ್ಲ ಎಂಟ್ರಿ ಮಾಡ್ಬೋದು ನೋಡಿ. ಲೊಕೇಶನ್ ಇಲ್ಲೂ ಕೂಡ ಬರುತ್ತೆ. ನೀವು ಯಾವ ಟೈಮಲ್ಲಿ ಡ್ರಾಪ್ ಮಾಡ್ತಾಯಿದ್ದೀರಾ ಅದು ಕೂಡ ಬಂದಿರ್ತದೆ. ಇವಾಗ ಇಲ್ಲಿ ಲೊಕೇಶನ್ ಆದ ನಂತರ ಇಲ್ಲಿ ಕೆಳಗಡೆ ಎಂಟರ್
ಎಂಟ್ರಿ 8 ಕಿಲೋಮೀಟ್ರ್. ನಾನು ಇವಾಗ ಏರ್ಪೋರ್ಟ್ ಡ್ರಾಪ್ಗೆ ಒಂದು 50 ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ 1050 ಬೇಕಾಗಿದೆ 1050 ಕಿಲೋಮೀಟ್ರ್ ಆ್ಯಡ್ ಮಾಡಿದ್ದೀನಿ. ಅಂದರೆ 150 ಕಿಲೋಮೀಟ್ರ್ ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ. ಮತ್ತು ಕಿಲೋಮೀಟ್ರದ್ದು ಪ್ರೂಫ್ ಕೇಳುತ್ತೆ, ಓಡೋಮೀಟ್ರದ್ದು ನಿಮ್ಮದು ಫೋಟೋನ, ಅದನ್ನು ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಟ್ರಿಪ್ ಕ್ಲೋಸ್ ಆಗೋಲ್ಲ. ಡನ್ ಮಾಡಿ. ಸಿಗ್ನೇಚರ್ ಆಲ್ರೆಡಿ ಸೇವ್ ಆಗಿದೆ. ಇವಾಗ ಈ ಪೇಜಿನ ನೀವು ರಿಫ್ರೆಶ್ ಆಯ್ತಂದ್ರೂ ಕೂಡ ನಿಮಗೆ ಸಿಗ್ನೇಚರ್ ಸೇವ್ ಆಗಿರೋದು ಕಾರಣಕ್ಕೆ ಮತ್ತೆ ಸಿಗ್ನೇಚರ್ ಕೇಳಲ್ಲ. ಮತ್ತು ಸ್ನೇಹಿತರೆ ನೋಡಿ, ಇಲ್ಲಿ ಪೇಮೆಂಟ್ ಮೋಡ್ ಅಂತ ಇದೆ, ಓಡೋಮೀಟರ್ ಇಮೇಜ್ ಕೆಳಗಡೆ ಪೇಮೆಂಟ್ ಮೋಡ್ ಅಂತ ಇದೆ. ಇವಾಗ ಇದರಲ್ಲಿ ನಿಮ್ಗೆ ಏನು ಕೇಳುತ್ತೆ, ಕ್ರೆಡಿಟಾ ಅಥವಾ ಕ್ಯಾಶ್ ಅಂತ ಕೇಳುತ್ತೆ. ಕ್ಯಾಶ್ ಟ್ರಿಪ್ ಆಗಿದ್ದರೆ ಕ್ಯಾಶ್ ಕೊಡಿ, ಕ್ರೆಡಿಟ್ ಇದ್ದರೆ ಕ್ರೆಡಿಟ್ ಕೊಡಿ. ಆನ್ಲೈನ್ ಪೇಮೆಂಟ್ ಏನಿದು ಓನ್ಲಿ ಫಾರ್ ಅವರ್ RJ Cabs ಸ್ಟಾಫ್ಗೆ ಮಾತ್ರ ಇರೋದು. ಆದ್ದರಿಂದ ಕ್ರೆಡಿಟ್ ಅಥವಾ ಕ್ಯಾಶ್ ಆಗಿದ್ದರೆ ಕ್ಯಾಶ್ ಟ್ರಿಪ್ ಕೊಡಿ. ಕ್ಯಾಶ್ ಅಂತ ಕೊಟ್ಟರೆ ನೀವು ಎಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡಬೇಕು ಇಲ್ಲಿ, ಅಥವಾ ನೀವು ಕ್ರೆಡಿಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಕ್ಲೋಸಿಂಗ್ಗೆ ಹೋಗುತ್ತೀರ. ಓಕೆ, ಕಂಪ್ಲೀಟ್ ಟ್ರಿಪ್ ಅಂತ ಇದೆ, ಕಂಪ್ಲೀಟ್ ಟ್ರಿಪ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಅಂತೂ ಸೇವ್ ಆಗಿದೆ, ಕಂಪ್ಲೀಟ್ ಟ್ರಿಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕಂಪಲ್ಸರಿ ಸಿಗ್ನೇಚರ್ ತೊಗೊಳ್ಳೇಬೇಕು, ಕಂಪಲ್ಸರಿ ಸಿಗ್ನೇಚರ್ನ ಸೇವ್ ಮಾಡಲೇಬೇಕು. ನೀವು ಸೇವ್ ಮಾಡಿಲ್ಲ ಅಂದರೂ ಕೂಡ ಟ್ರಿಪ್ ಕ್ಲೋಸ್ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊತದೆ, ಯಾಕಂದರೆ ಡೇಟಾ ಅಪ್ಲೋಡ್ ಆಗಬೇಕು. ಟ್ರಿಪ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ಥರ ನೋಟಿಫಿಕೇಷನ್ ಶೋ ಆಗಬೇಕು. ಈ ಮೆಸೇಜ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ, ಅಥವಾ ಆಫೀಸ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮ್ಮ ಕಡೆಯಿಂದ ಕಂಪ್ಲೀಟಾಗಿ ಟ್ರಿಪ್ ಕಂಪ್ಲೀಟ್ ಆಗಿದೆ ಅಂತ, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಓಕೆ ನೋಡಿ, ಇದನ್ನು ಓಕೆ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಟ್ರಿಪ್ ಸ್ಟಾರ್ಟೆಡ್ದು ಪೇಜ್ ಇದೆ, ಟ್ರಿಪ್ ಎಂಡ್ ಪೇಜ್ ಆಯಿತು, 2 ಟ್ರಿಪ್ ಇದು ಮಾಡಿದ್ರಿ. ಇವಾಗ ಅದರ್ ಚಾರ್ಜಸ್ ಏನಿದೆ ಸ್ನೇಹಿತರೆ ಅಂದರೆ ಇದು ಇದರಲ್ಲಿ ಟೋಲ್ ನೀವು ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ಪಾರ್ಕಿಂಗ್ ಇದೆ ಅಂದರೆ ಪಾರ್ಕಿಂಗ್ ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ಪರ್ಮಿಟ್ ಇದೆ ಅಂದರೆ ಪರ್ಮಿಟ್ ಅಮೌಂಟ್ ಆ್ಯಡ್ ಮಾಡ್ಬೋದು, ಇದು ಅವಶ್ಯಕತೆ ಇದ್ದರೆ ಮಾತ್ರ. ಮತ್ತು ನೀವೇನು ಆ್ಯಡ್ ಮಾಡಿರ್ತೀರ ಅದಕ್ಕೆ ಸಪೋರ್ಟೆಡ್ ಡಾಕ್ಯುಮೆಂಟ್ ಅಂತ ಕೆಳಗಡೆ ಇದೆ, ಅಲ್ಲಿ ಸಪೋರ್ಟೆಡ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ಬೋದು. ಈ ಥರ ಇಮೇಜ್ ನೀವು ಅಪ್ಲೋಡ್ ಮಾಡ್ಬೋದು. 6 ಇಮೇಜ್ದು ಇದಿರುತ್ತೆ. ನೀವು ಇಮೇಜ್ನ ಈ ಥರ ಫೋಟೋ ಇಟ್ಕೊಂಡು ನೀವು ಡಿವೈಸಲ್ಲಿ ಇರುತ್ತೆ, ಅದನ್ನು ಬೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಿಂದ ನೀವು ಯಾವುದೇ ಒಂದು ಇಮೇಜನ್ನು ನೀವು ಅಪ್ಲೋಡ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಅದು ಸಿಲೆಕ್ಟ್ ಮಾಡಿಬಿಟ್ಟು ನೀವು ಯಾವ್ದಾದ್ರು ಒಂದು ಇಮೇಜ್ನ ಈ ಥರ ಡನ್ ಕೊಟ್ಟರೆ ನೋಡಿ, ಒಂದು ಇಮೇಜ್ ಆ್ಯಡ್ ಆಯಿತು ಇಲ್ಲಿ. ಆ ಥರ ನೀವು ಸೇವ್ ಮಾಡ್ಬೋದು. ಈ ಎಲ್ಲ ಸಪೋರ್ಟೆಡ್ ಡಾಕ್ಯುಮೆಂಟ್ ನಮಗೆ ತಲುಪ್ತವೆ ನೋಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ಒಂದು ಇಮೇಜ್ ಆ್ಯಡ್ ಮಾಡಿದ್ರೆ ಅದು ಕಾಣುತ್ತೆ. ಇನ್ನು 5 ಇಮೇಜ್ ನೀವು ಆ್ಯಡ್ ಮಾಡೋಂಥ ಆಪ್ಷನ್ ಇರುತ್ತೆ ನಿಮಗೆ. ಮತ್ತು ನೀವು ಸ್ಟಾರ್ಟ್ ಮಾಡಿರೋ ಟ್ರಿಪ್ ಕೂಡ ನೋಡ್ಬೋದು, ನೀವು ಏನು ಸ್ಟಾರ್ಟ್ ಮಾಡಿದ್ದೀರ ಅಂತ. ಎಂಡ್ ಆಗಿರೋ ಟ್ರಿಪ್ ಕೂಡ ನೀವೇನು ಎಂಡ್ ಕಿಲೋಮೀಟ್ರ್ ಏನು ಹಾಕಿದ್ದೀರಾ ಎಲ್ಲ ಇದು ಮಾಡ್ಬೋದು. ಕಸ್ಟಮರ್ ಸಿಗ್ನೇಚರು, ಪೇಮೆಂಟ್ ಟೈಪ್ ಏನು ಇದು ಮಾಡಿದ್ದೀರಾ ನೀವು ನೋಡ್ಕೋಬೋದು. ಇದನ್ನು ಪ್ರತಿಯೊಂದು ಇದನ್ನು ನಿಮಗೆ ಡೇಟಾ ಸಿಗುತ್ತೆ ನೋಡಲಿಕ್ಕೆ. ಓಕೆ, ಈ ಮುಖಾಂತರ ನಿಮಗೆ ಪೇಪರ್ಲೆಸ್ ಮಾಡಿಬಿಟ್ಟು ಏನಿದ್ರೆ ಡಿಜಿಟಲಾಗಿ ಒಂದು ಟ್ರಿಪ್ ಶೀಟ್ನ ಯಾವ ಥರ ಕ್ಲೋಸ್ ಮಾಡೋದು ಅಂತ ಹೇಳಿದ್ದೀವಿ. ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಂದರೆ ಹೆಲ್ಪ್ ಸೆಕ್ಷನಲ್ಲಿ ಹೋಗಿ ನೀವು ವಿಡಿಯೋಗಳನ್ನ ನೋಡ್ಕೋಬೋದು. ಥ್ಯಾಂಕ್ ಯು.